ಬೀದರ್ ನಗರಸಭೆ ಆವರಣದಲ್ಲಿ ನಿಂತಿದ್ದ ಕಾರಿಗೆ ಆಕಸ್ಮಿಕ ಬೆಂಕಿ ತಗುಲಿ ಇಂಡಿಕಾ ವಿಸ್ತಾ ಕಾರು ಧಗಧಗ ಹೊತ್ತಿ ಉರಿದಿದೆ. ನಗರಸಭೆ ಮಾಜಿ ಉಪಾಧ್ಯಕ್ಷ ಅಂಬರೀಶ್ ಸ್ವಾಮಿ ಅನ್ನೋರಿಗೆ ಸೇರಿದ ಕಾರು ಇದಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದರು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಾರು ಪಲ್ಟಿಯಾಗಿದೆ. ದೇವರ ದರ್ಶನಕ್ಕೆ ಆಂಧ್ರ ಮೂಲದ ಕುಟುಂಬವೊಂದು ಚಾಮುಂಡಿ ಬೆಟ್ಟಕ್ಕೆ ಬಂದಿತ್ತು. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ತಡೆಗೋಡೆಗೆ ಗುದ್ದಿ ಕಾರು ಪಲ್ಟಿಯಾಗಿದೆ. ಒಳಗಡೆ ಇದ್ದವ್ರ ಅಲ್ಲಿ ಕೂತಿರೋರು ಏನೂ ಆಗಿಲ್ಲ. ಇನ್ನು ಖಾಸಗಿ ವ್ಯಕ್ತಿಯಿಂದ ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿ ಮಾಡಿಕೊಂಡ ಆರೋಪವಿದ್ದು, ಒತ್ತುವರಿ ಜಮೀನು ವೀಕ್ಷಣೆಗೆ ಹೋದ ತಹಶೀಲ್ದಾರ್ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ. ತಹಶೀಲ್ದಾರ್ ಮೇಲೆ ಟ್ರ್ಯಾಕ್ಟರ್ ಹತ್ತಿಸಲು ಯತ್ನಿಸಿ ಹತ್ಯೆಗೆ ಯತ್ನ ಮಾಡಲಾಗಿದೆ. ಹೊಸಕೋಟೆ ತಾಲೂಕಿನ ತೆನೆಯೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಹಲ್ಲೆಗೆ ಯತ್ನಿಸಿದ ಆರೋಪಿ ಶಶಿ ಕಿರಣ್ ಬಂಧನ ಮಾಡಲಾಗಿದೆ. ಸರ್ಕಾರಿ ಕೆಲಸಕ್ಕೆ ತಡೆ ಮಾಡ್ತಾರೆ. ಸರ್ಕಾರಿ ಜಾಗ ಬಂದಿಲ್ಲ, ಸರ್ಕಾರಿ ಜಾಗ ಬಂದಿಲ್ಲ. ನೀವು ಹೇಳ್ಕೊ ಬಂದಿದ್ದೀರಾ ಅಷ್ಟೇ. ಯಾರ ರೀಸನ್ ಬಂದಿದ್ದೀರಾ? ದೊಡ್ಡ ಮನುಷ್ಯ ಬಂದವ್ರೆ, ನಿಮ್ ದೊಡ್ಡ ಮನುಷ್ಯ ಬಂದವ್ರೆ, ಇವ್ರ ಕರ್ಕೊಂಡೆಲ್ಲ ಬಂದವ್ರೆ. ಇದೇ ರೀಸನ್. ಅದ್ಯಾರು ನಾವು ಹೊಡ್ಸ್ ಮಾತಾಡ್ಬೇಕು? ಕೇಳಪ್ಪ, ಇಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಯಾವ ಕಾಂಪೌಂಡ್ ಹಾಕೋನೆ ಕೇಳಿಲ್ಲ. ಎಲ್ಲ ಪ್ರತಿಯೊಂದು ರೈಟ್ಸ್ ಇದೆ ನಮ್ಮೂರಲ್ಲಿ. ಅರ್ಥ ಆಯ್ತಾ? ಯಾರಿಗೇನು ಕೇಳೋದಕ್ಕೆ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ತಮಿಳುನಾಡಿನಲ್ಲಿ ಮುಂದಿನ ವರ್ಷ ನಡೆಯುವಂತಹ ವಿಧಾನಸಭಾ ಚುನಾವಣೆಗೆ ಎಲ್ಲಾ ರಾಜಕೀಯ ಪಕ್ಷಗಳು ತಯಾರಿಯನ್ನ ನಡೆಸ್ತಾ ಇದ್ದು, ಇತ್ತೀಚೆಗೆ ಅಮಿತ್ ಶಾ ಎಐಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡು ನಾವೇ ಅಧಿಕಾರಕ್ಕೆ ಬರ್ತೇವೆ ಎಂದಿದ್ರು. ಅಮಿತ್ ಶಾ ಮಾತಿಗೆ ಸ್ಟಾಲಿನ್ ತಿರುಗೇಟು ನೀಡಿದ್ದು, ತಮಿಳುನಾಡು ದೆಹಲಿಯ ನಿಯಂತ್ರಣಕ್ಕೆ ಸಿಗಲ್ಲ, ಅಮಿತ್ ಶಾ ನಿಯಂತ್ರಣಕ್ಕೆ ತಮಿಳುನಾಡು ಸಿಗಲ್ಲ, ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಎಂದಿದ್ದಾರೆ. ದೆಹಲಿಯ ಸೇಲಂಪುರದಲ್ಲಿ 17 ವರ್ಷದ ಬಾಲಕನ ಹತ್ಯೆ ಮಾಡಲಾಗಿದ್ದು, ಜನರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಯುವಕ ಕುನಾಲ್ ಎಂಬಾತನ ಹತ್ಯೆಯಲ್ಲಿ ಲೇಡಿ ಡಾನ್ ಜಿಕ್ರಾ ಕೈವಾಡ ಇದೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಕೊಲೆ ನಡೆದ ಸ್ಥಳದಲ್ಲಿ ಜಿಕ್ರಾ ಇದ್ಲು. ಅಷ್ಟು ಮಾತ್ರವಲ್ಲದೆ ಕುನಾಲ್ಗೆ ಗನ್ ತೋರಿಸಿ ಬೆದರಿಕೆ ಹಾಕಿದ್ಲು ಅಂತ ತಿಳಿಸಿದ್ದಾರೆ. ಪೊಲೀಸರು ಸಿಸಿಟಿವಿ ಪರಿಶೀಲನೆ ಮಾಡಿದ್ದು, ಸಾಹಿಲ್ ಮತ್ತು ರೆಹಾನ್ ಎಂಬ ಇಬ್ಬರು ಪತ್ತೆಯಾಗಿದ್ದರು. ಹಿಂದೂಗಳ ಪೂಜಾ ಕೇಂದ್ರಗಳಾದ ಕೇದಾರನಾಥ ಮತ್ತು ಬದ್ರಿನಾಥ ದೇವಸ್ಥಾನದ ಬಾಗಿಲು ತೆರೆಯುವುದಕ್ಕೆ ದಿನಾಂಕ ನಿಗದಿಯಾಗಿದೆ. ಮೇ 2ರಂದು ಕೇದಾರನಾಥ ದೇವಸ್ಥಾನದ ಬಾಗಿಲು ತೆರೆಯಲಿದ್ದು, ಮೇ 4ರಂದು ಬದ್ರಿನಾಥ ದೇವಸ್ಥಾನದ ಬಾಗಿಲು ಭಕ್ತರಿಗೆ ತೆರೆಯಲಿದೆ. ಹವಾಮಾನ ವೈಪರೀತ್ಯದಿಂದ ಭಕ್ತರಿಗೆ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ನವೆಂಬರ್ನಿಂದ ಏಪ್ರಿಲ್ ತನಕ ಮುಚ್ಚಲಾಗಿರುತ್ತೆ. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿದೆ. ಬಾರಾಮುಲ್ಲಾದ ಹನಿವೇರ, ಪಠಾಣ್, ಹಂಚಿವೇರ, ಮಂಗಂ ಸೇರಿದಂತೆ ಸಾಕಷ್ಟು ಭಾಗಗಳಲ್ಲಿ ಮಳೆಯಾಗಿದೆ. ಅಕ್ಷರಶಃ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು, ಜನರು ಪರದಾಡುವಂತಾಗಿದೆ. ರಸ್ತೆಗಳು ತುಂಬಿ ಹರಿದು ನದಿಗಳಂತೆ ಭಾಸವಾಗ್ತಾ ಇದೆ. ಮಲಯಾಳಂ ನಟ ಶೈನ್ ಟಾಮ್ ಚಾಕೋ ಬಂಧನವನ್ನ ಮಾಡಲಾಗಿದೆ. ಕೊಚ್ಚಿಯಲ್ಲಿ ಬಂಧನ ಮಾಡಿದ ನಂತರ ಟಾಮ್ ಚಾಕೋ ಅವರನ್ನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಲಾಗಿದೆ. ಡ್ರಗ್ಸ್ ಕೇಸ್ನಲ್ಲಿ ಟಾಮ್ ಚಾಕೋ ಅವರನ್ನ ಬಂಧಿಸಿರುವಂತಹ ಕೇರಳ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಿ ವಶಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಡೊನಾಲ್ಡ್ ಟ್ರಂಪ್ ಅವರ ಸಲಹೆಗಾರ ಎಲಾನ್ ಮಸ್ಕ್ ಜೊತೆಗೆ ಪ್ರಧಾನಿ ನಿನ್ನೆ ದೂರವಾಣಿ ಕರೆ ಮಾಡಿ ಮಾತನಾಡಿದ ಬಗ್ಗೆ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದರು. ಇದೀಗ ಎಲಾನ್ ಮಸ್ಕ್ ಕೂಡ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಮಾತನಾಡಿದ್ದು ಗೌರವದ ಸಂಗತಿ. ಈ ವರ್ಷಾಂತ್ಯಕ್ಕೆ ನಾನು ಭಾರತಕ್ಕೆ ಭೇಟಿ ನೀಡುತ್ತೇನೆ ಅಂತ ರೀಪೋಸ್ಟ್ ಮಾಡಿದ್ದಾರೆ.
ಭಾರತದ ಜೊತೆಗೆ ಅಂತರ ಕಾಯ್ದುಕೊಳ್ತಿರುವಂತಹ ಬಾಂಗ್ಲಾದೇಶ ಪಶ್ಚಿಮ ಬಂಗಾಳ ಗಲಾಟೆ ವಿಚಾರದಲ್ಲಿ ಮೂಗು ತೂರಿಸಿ ಭಾರತದ ಕೆಂಗಣ್ಣಿಗೆ ಗುರಿಯಾಗಿತ್ತು. ಒಂದು ದಿನದ ಬಳಿಕ ಬಾಂಗ್ಲಾ ಹಾಗೂ ಪಾಕಿಸ್ತಾನ ನಡುವೆ ವಿದೇಶಾಂಗ ಕಾರ್ಯದರ್ಶಿ ಮಟ್ಟದ ಸಭೆ ನಡೆದಿದ್ದು 1971ರ ಘಟನೆ ಬಗ್ಗೆ ಸಾರ್ವಜನಿಕ ಕ್ಷಮೆ ಕೇಳಿಬಿಡಿ, ಎಲ್ಲವನ್ನ ಕೂಡ ಮರೆಯುತ್ತೇವೆ ಅಂತ ಪಾಕಿಸ್ತಾನಕ್ಕೆ ಆಫರ್ ನೀಡಿದೆ. 2010ರ ನಂತರ ಎರಡೂ ದೇಶಗಳ ನಡುವೆ ಯಾವುದೇ ಸಭೆ ನಡೆದಿರಲಿಲ್ಲ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂ ಮುಖಂಡರ ಹತ್ಯೆಗೆ ಭಾರತ ತೀವ್ರವಾಗಿ ಖಂಡಿಸಿದೆ. ಬಾಂಗ್ಲಾ ಸರ್ಕಾರವು ಅಲ್ಪಸಂಖ್ಯಾತರ ರಕ್ಷಣೆಯ ಹೊಣೆಯನ್ನ ಸಮರ್ಥವಾಗಿ ನಿಭಾಯಿಸಬೇಕು ಅಂತ ಒತ್ತಾಯ ಮಾಡಿದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದು, ಹಿಂದೂ ನಾಯಕ ಭದೇಶ್ ಚಂದ್ರ ನಾಯಕ್ ಹತ್ಯೆಯನ್ನ ತೀವ್ರವಾಗಿ ಖಂಡಿಸುತ್ತೇವೆ ಅಂತ ಹೇಳಿದ್ದಾರೆ. ಕೆನಡಾದ ಒಂಟಾರಿಯೋ ಪ್ರಾಂತ್ಯದ ಹ್ಯಾಮಿಲ್ಟನ್ನಲ್ಲಿ ನಡೆದಂತಹ ಗುಂಡಿನ ದಾಳಿಯಲ್ಲಿ ಭಾರತೀಯ ಮೂಲದ ವಿದ್ಯಾರ್ಥಿನಿ ಗುಂಡಿಗೆ ಬಲಿಯಾಗಿದ್ದಾಳೆ. ಪಂಜಾಬ್ನ ತರಣ್ ಜಿಲ್ಲೆಯ ಗೋಯಿಂಡ್ವಾಲ್ ಸಾಹಿಬ್ನ ದುಂಡಾ ಗ್ರಾಮದ 21 ವರ್ಷದ ಹರ್ಸಿಮತ್ ಕೌರ್ ಸಾವನ್ನಪ್ಪಿದ್ದಾರೆ. ಬಸ್ಗಾಗಿ ನಿಲ್ದಾಣದಲ್ಲಿ ಕಾಯ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಜೈಲು ಖೈದಿಗಳಿಗೆ ಖಾಸಗಿ ಭೇಟಿ ಮತ್ತು ಏಕಾಂತ ನೀಡುವುದು ಸಾಂವಿಧಾನಿಕ ಹಕ್ಕು ಎಂಬ ಕೋರ್ಟ್ ತೀರ್ಪು ನೀಡಿದ ಬೆನ್ನಲ್ಲೇ ಇಟಲಿ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಖೈದಿಗಳಿಗಾಗಿ ಜೈಲಿನಲ್ಲೇ ಸೆಕ್ಸ್ ರೂಮ್ ತೆರೆದಿದೆ. ಖೈದಿಗಳನ್ನ ನೋಡಲು ಬರುವ ಸಂಗಾತಿಗಳು ಅಥವಾ ಹೊರಗಿನಿಂದ ಭೇಟಿ ನೀಡುವ ಪಾಲುದಾರರೊಂದಿಗೆ ಖೈದಿಗಳು ಆಪ್ತ ಸಭೆಗಳನ್ನು ಮಾಡಬಹುದು. ಇಟಲಿ ಸರ್ಕಾರ ಇದೇ ಮೊದಲ ಬಾರಿಗೆ ಸೆಕ್ಸ್ ರೂಮ್ ತೆರೆದಿದೆ.